ರಾಜ ಕೇಸರಿಯ ಆನೆಗಳ ಬಿಡಾರ ತುಂಬಾ ಭವ್ಯವಾಗಿದೆ. ಈ ಎಲ್ಲ ಆನೆಗಳನ್ನ ರಾಜ ಕೇಸರಿಯು ದಷ್ಟಪುಷ್ಟವಾಗಿ ಸಾಕಿದ್ದಾನೆ. ಈಗ ಇದೇ ಆನೆಗಳು ರಾಜ ಕೇಸರಿಯ ಮೃತ್ಯುವಿಗೆ ಕಾರಣವಾಗುತ್ತೆ. ಇವರೆಲ್ಲರೂ ನಮ್ಮ ಮಿತ್ರರು ಬಂದು. ಅದ್ರ ಹೆಸರೇನು? ಚಂಪಕ್. ಬಹಳ ನಾಟಕ ಇವಂದು. ಬರೀ ಬಾಳೆಹಣ್ಣೆ ತಿಂತಾನೆ. ಅವನು ಸೊಂಡ್ಲನ್ನ ಹೀಗೆ ಮಾಡಿ ನಮ್ಮನ್ನ ಕರೀತಾನೆ. ಇವನು ಗಜೇಂದ್ರ. ಬಹಳ ಕೋಪ ಇವನ್ಗೆ. ಇವನು ಬರೀ ನಮ್ಮ ಮಾತನ್ನ ಮಾತ್ರ ಕೇಳ್ತಾನೆ. ಅಯ್ಯೋ ಗಜೇಂದ್ರಣ್ಣ, ಸ್ವಲ್ಪ ಕುತ್ಕೊಳ್ಳಿ. ಎಷ್ಟೊತ್ತು ನಿಂತ್ಕೊಂತೀರಾ ಹಾಗೆ? ವಾ ಮಾರುತಿ, ನೀನು ಈ ಆನೆ ಭಾಷೆಯನ್ನು ಕಲ್ತ್ಕೊಂಡ್ಬಿಟ್ಟಿದ್ಯಾ? ನನ್ಗೂ ಕಲ್ಸ್ಕೊಡು. ಖಂಡಿತ ಕಲ್ಸ್ಕೊಡ್ತೀವಿ. ಬಂದು ಬಾ, ಇನ್ನು ನೋಡೋಣ. ಮತ್ತೆ ಅದು ನಮ್ಮ ಪ್ರೀತಿಯ ಗಜರಾಜ. ಮಾರುತಿ, ಇದ್ಯಾವ ಶಬ್ದನೋ? ಮಾವುತರು ಇಲ್ಲೇ ಇದ್ದಾರೆ ಅನ್ಸುತ್ತೆ. ಅವ್ರೇನಾದ್ರೂ ಅಮ್ಮಂಗ್ ಹೇಳಿದ್ರೆ ಅಮ್ಮ ನಮ್ಮನ್ನ ತುಂಬಾ ಬೈತಾರೆ. ನಡಿ ನಡಿ ಹೋಗೋಣ. ಈ ಬಾಲಕ ಯಾವಾಗಲೂ ನನ್ನ ಕೆಲಸಕ್ಕೆ ಅಡ್ಡ ಬರ್ತಾನೆ. ಇವನಿಗೆ ಬೇರೆ ಕೆಲಸ ಇಲ್ವಾ? ಬರಲಿ ಬಿಡು, ಏನು ಮಾಡಲು ಸಾಧ್ಯ. ಈ ದಿನ ನಮ್ಮ ಯೋಜನೆ ಖಂಡಿತ ಸಫಲವಾಗುತ್ತದೆ. ಹಾಗಾದ್ರೆ ಪ್ರಾರಂಭಿಸೋಣ. ಓಂ ಬ್ರೀಂ ಕ್ಲೀಂ ಭೈರವಾಯ ನಮಃ. ಆನೆಗಳು ಎಷ್ಟು ಚೆನ್ನಾಗಿದ್ವಲ್ಲ. ಅದೇನೋ ನಿಜ ಮಿತ್ರ. ಅಯ್ಯೋ, ಯಾಕೆ ನಿಂತೆ? ಏನಾಯ್ತು? ಇಲ್ಲಿ ಏನೋ ಸಮಸ್ಯೆ ಇದೆ ಮಿತ್ರ. ಅಂದ್ರೆ ನೀನ್ ಹೋಗು, ನಾವು ಬರ್ತೀವಿ. ಈಗ ತಾನೇ ಎಲ್ಲ ಆನೆಗಳು ಇಲ್ಲೇ ಇದ್ವು. ಎಲ್ಲ ಎಲ್ಲೂ ಹೋದ್ವು? ಏನು, ಆನೆ ಬಿಡಾರದಲ್ಲಿ ಒಂದು ಆನೆನೂ ಇಲ್ವಾ? ನಮ್ಮ ಯೋಜನೆಗಳು ಸಫಲವಾಗುವಂತೆ ಕಾಣುತ್ತಿದೆ. ಹೌದು ಪಿತಾಶ್ರೀ, ನಮ್ಮ ಬಿಡಾರದ ಆನೆಗಳು ಮಾತ್ರ ಅಲ್ಲ, ಸುಮೇರುವಿನ ಎಲ್ಲಾ ಆನೆಗಳು ನಾಪತ್ತೆ ಆಗಿದವೆ. ನಾವ್ ಎಲ್ಲ ಕಡೆ ನೋಡ್ಕೊಂಡ್ ಬಂದ್ವಿ, ಆದ್ರೆ ಎಲ್ಲೂ ಆನೆಗಳೇ ಕಾಣಿಸ್ತಿಲ್ಲ. ಆದ್ರೆ ಇದು ಹೇಗ್ ಸಾಧ್ಯ? ಇದಕ್ಕಿಂತ ಮೊದಲು ಹೀಗ್ಯಾವತ್ತೂ ಆಗಿಲ್ಲ. ಇದೇನಾಗುತ್ತಿದೆ ಮಹಾರಾಜ? ದಕ್ಷಿಣೆ ಕೊಡಲು ಇಷ್ಟವಿಲ್ಲವಿದ್ದರೆ ಕೊಡುವುದಿಲ್ಲ ಎನ್ನಬಹುದಿತ್ತು. ಫಲ ಪುಷ್ಪಗಳನ್ನು ಕೊಟ್ಟು ವಿದಾಯ ಮಾಡಬಹುದಿತ್ತು. ನಮಗೆ ನಿಮ್ಮ ಗಜರಾಜನ ಮೋಹ ಇಲ್ಲ. ಆದರೆ ಮಹಾಶಯರೇ, ನೀವು ಒಬ್ಬ ಸನ್ಯಾಸಿ, ಆದ್ರಲ್ಲೂ ನಮ್ಮ ಅತಿಥಿ. ನಿಮ್ಮ ಇಚ್ಛೆಯನ್ನು ಪೂರ್ಣ ಮಾಡೋದು ನಮ್ಮ ಪರಮ ಧರ್ಮ. ನೀವು ಸ್ವಲ್ಪ ಸಮಯ ಕೊಡಿ, ನಾವು ನಿಮ್ಮ ದಕ್ಷಿಣೆಯ ತಯಾರಿ ಖಂಡಿತ ಮಾಡ್ತೇವೆ. ಆದರೆ ನಿಮ್ಮಲ್ಲಿ ಒಂದು ವಿನಂತಿ, ನೀವು ನಮ್ಮ ಮೇಲೆ ಹೀಗೆ ಅಪವಾದ ಹೊರಿಸಬೇಡಿ. ಅಪವಾದ? ತಮ್ಮ ವಚನದಿಂದ ಹಿಂದೆ ಸರಿಯುವುದು ವಾನರರಿಗೆ ಗರ್ವದ ವಿಷಯವಾಗಿರಬಹುದು, ಆದರೆ ನಮಗೆ ಅತ್ಯಂತ ನಿಂದನೀಯ ವಿಷಯವಿದು. ನಾವು ಇಲ್ಲಿಂದ ಖಾಲಿ ಕೈಯಲ್ಲಿ ಹೊರಟು ಹೋಗುತ್ತೇವೆ ಮಹಾರಾಜ. ಆದರೆ ನೀವು ನಮಗೆ ತೋರಿದ ಅಸಭ್ಯತನ, ಅಸತ್ಯ ವಚನ ಚರ್ಚೆ ಸಂಪೂರ್ಣ ಸೃಷ್ಟಿಯಲ್ಲಿ ಆಗುತ್ತದೆ.
ಹಾಗೆ ಹೇಳ್ಬೇಡಿ ಮಹಾಶಯರೇ, ನಾವು ನಿಮಗೆ ವಚನ ನೀಡ್ತೇವೆ. ಯಾವ ಮೌಲ್ಯವೂ ಇಲ್ಲ ನಿಮ್ಮ ವಚನಕ್ಕೆ. ನೀವು ಇದನ್ನ ಸಹ ಹೇಳಿದ್ದೀರಿ, ನೀವು ನಮಗೆ ದಕ್ಷಿಣೆ ಕೊಡಲಾಗುವುದಿಲ್ಲವೆಂದರೆ ನಾವು ಏನು ಹೇಳುತ್ತೇವೋ ಅದನ್ನು ಮಾಡುತ್ತೀರಿ ಎಂದು. ನಾವು ಸುಮೇರು ರಾಜ ಕೇಸರಿ ನಿಮ್ಮ ಆದೇಶವನ್ನು ಅಕ್ಷರಶಃ ಪಾಲಿಸ್ತೇವೆ, ಹಾಗಂತ ಪ್ರತಿಜ್ಞೆ ಮಾಡ್ತೇವೆ. ನಿಲ್ಲಿ ಮಹಾಶಯರೇ. ವಾನರರು ವಚನದಿಂದ ಹಿಂದೆ ಸರಿದಿದ್ದೇ ಇಲ್ಲ. ನಮಗೆ ನಮ್ಮ ವಚನದ ಮೌಲ್ಯ ನಮ್ಮ ಪ್ರಾಣಕ್ಕಿಂತ ಹೆಚ್ಚು. ಸೂರ್ಯಾಸ್ತಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ ಮಹಾಶಯರೇ. ಸೂರ್ಯಾಸ್ತದ ಒಳಗೆ ನಾವು ದಕ್ಷಿಣೆಯ ರೂಪದಲ್ಲಿ ವಾಹನ ಕೊಡದೆ ಹೋದ್ರೆ ನಮ್ಮ ತಲೆಯನ್ನು ಕತ್ತರಿಸಿ ನಿಮ್ಮ ಪಾದಕ್ಕೆ ಒಪ್ಪಿಸುತ್ತೇನೆ. ಇದು ನಮ್ಮ ವಚನ. ಇದೆಂಥ ಅನರ್ಥವನ್ನು ಮಾಡಿಬಿಟ್ರಿ? ಯಾಕೆ ಹೀಗೆ ವಚನ ಕೊಟ್ಬಿಟ್ರಿ ಸ್ವಾಮಿ? ಇದಕ್ಕೆ ಬೇರೆ ದಾರಿ ಸಹ ಇರಬಹುದಲ್ಲ? ನಮ್ಮ ರಾಜ್ಯ ಕಿಷ್ಕಿಂಧದಿಂದಲೂ ಆನೆ ತರಬಹುದಿತ್ತು, ಆದರೆ ಅದು ಕೂಡ ಸೂರ್ಯಾಸ್ತವಾದರೂ ಬರಲಾಗುವುದಿಲ್ಲ ಮಿತ್ರ. ಆದ್ರೆ ಅಲ್ಲಿವರೆಗೂ ವಿಳಂಬ ಆಗುತ್ತಲ್ವಾ? ಸ್ವಾಮಿ, ನಾವೇ ಸಾಧು ಮಹಾರಾಜರ ಹತ್ರ ಹೋಗ್ತೀವಿ, ನಾವೇ ಖುದ್ದಾಗಿ ಹೋಗ್ತೀವಿ, ವಿನಂತಿ ಮಾಡ್ಕೊಳ್ತೀವಿ, ನಾಳೆವರೆಗೂ ಸಮಯ ಕೊಡಿ ಅಂತ. ಎಲ್ಲರೂ ಬನ್ನಿ, ಅವ್ರ ಹತ್ರ ಕೇಳ್ಕೊಳ್ಳೋಣ. ನಡೀರಿ ಅಕ್ಕ. ಬೇಡ, ಯಾರು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ಈಗ ವಿಷಯ ನಮ್ಮ ಪ್ರಾಣದ್ದಲ್ಲ. ನಾವು ಕೊಟ್ಟಿರುವ ವಚನದ್ದಾಗಿದೆ. ಯಾವ ಪ್ರಕಾರ ಬಾಣದಿಂದ ಹೊರಟ ಬಿಲ್ಲು ಯಾವ ಕಾರಣಕ್ಕೂ ಹಿಂದಕ್ಕೆ ಬರೋದಿಲ್ವೋ, ಅದೇ ರೀತಿ ಒಂದು ಸಾರಿ ಆಡಿದ ಮಾತನ್ನ ಹಿಂದೆ ತಗೊಳ್ಳೋದಕ್ಕಾಗೋಲ್ಲ. ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಕೂಡ ಜೀವಂತವಾಗಿರೋದಿಲ್ಲ. ನಿಮ್ಮ ಸಂಕಲ್ಪಕ್ಕೆ ಮರ್ಯಾದೆ ಇದೆ ಮಿತ್ರ. ನಿಮ್ಮ ಮಿತ್ರನಾದ್ದರಿಂದ ಇದು ನಮ್ಮ ಕರ್ತವ್ಯವಾಗುತ್ತದೆ. ಅಂತಿಮ ಕ್ಷಣದವರೆಗೂ ನಾವು ನಿಮ್ಮ ಪ್ರಾಣವನ್ನ ರಕ್ಷಣೆ ಮಾಡುತ್ತೇವೆ. ನಮಗೆ ಪೂರ್ಣ ವಿಶ್ವಾಸವಿದೆ, ಸುಮೇರುವಿನ ಕಾಡಿನಲ್ಲಿ ಒಂದಲ್ಲ ಒಂದು ಆನೆ ಅವಶ್ಯವಾಗಿ ಸಿಗುತ್ತದೆ. ಆಜ್ಞೆ ಮಾಡಿ. ಈ ವಿಷಯ ತುಂಬಾ ಗಂಭೀರವಾಗಿ ಹೋಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಪಿತಾಶ್ರೀಯ ಪ್ರಾಣನ ಉಳಿಸ್ಲೇಬೇಕು. ನಿನ್ನಿಂದ ಏನ್ ಮಾಡಕ್ಕಾಗುತ್ತೆ ಮಾರುತಿ? ನಮ್ ಕೈಲಿ ಏನು ಮಾಡಕ್ಕಾಗಲ್ಲ. ನಮ್ ಎಲ್ಲಾ ಬುದ್ಧಿ ಉಪಯೋಗಿಸಿದ ಮೇಲೆ ಒಂದ್ ವಿಷಯ ಅರ್ಥ ಆಯ್ತು ಬಂದು. ಈ ಷಡ್ಯಂತ್ರದ ಹಿಂದೆ ಯಾವ್ದೋ ಮಾಯಾವಿ ಕೈವಾಡ ಇದೆ ಬಂದು. ಅದು ನಮ್ ಪಿತಾಶ್ರೀಗೆ ಹಾನಿ ಮಾಡಬಹುದು. ಅದೇನೋ ನಿಜ ಮಿತ್ರ, ನಾವು ನಮ್ ಕಣ್ಣಾರೆ ನೋಡಿದ್ದೀವಿ. ಎಲ್ಲ ಆನೆಗಳು ಅಲ್ಲೇ ಇದ್ವು. ಮತ್ತೆ ಸ್ವಲ್ಪ ಸಮಯದಲ್ಲೇ ಎಲ್ಲ ಆನೆಗಳು ಮಾಯ ಆದ್ವು. ಆದ್ರೆ ಮಾರುತಿ, ನಮ್ಮಲ್ಲಿ ಯಾವ ಮಾಯಾವಿ ಶಕ್ತಿನೂ ಇಲ್ಲ. ನಾವು ಹೇಗೆ ಎದುರಿಸೋದು ಆ ಭಯಾನಕ ಶಕ್ತಿನ? ಮತ್ತೆ ಹೇಗೆ ರಕ್ಷಿಸೋದು ನಮ್ಮ ಮಹಾರಾಜರನ್ನ? ಚಿಕ್ಕಪ್ಪ ಸುಗ್ರೀವ ಕಾಡಿಗೆ ಹೋಗಿದ್ದಾರೆ ಆನೆನ ಹುಡುಕೊಂಬರಕ್ಕೆ. ನಾವು ಯಾಕೆ ಹೋಗ್ಬಾರ್ದು ಆನೆ ಹುಡುಕಕ್ಕೆ? ಅದು ಕುರಿ ಅಲ್ಲ, ಆನೆ. ಅದ್ನೇಗ್ ಹಿಡಿತೀಯ? ಪರವಾಗಿಲ್ಲ, ನಾವು ಒಬ್ರೇ ಹೋಗಿ ಋಷಿ ಮಹಾಶಯರ್ಗೆ ದೊಡ್ಡ ಆನೆನ ಹಿಡ್ಕೊಂಡು ಬಂದೇ ಬರ್ತೀವಿ. ಒಮ್ಮೆ ಸರಿಯಾಗಿ ಯೋಚನೆ ಮಾಡು ಮಾರುತಿ. ಕಾಡಿನಾನೆ ಹಿಡಿಯೋಕೆ ಒಬ್ನೇ ಹೋಗ್ತಿದ್ಯಾ?
ನಿನ್ನ ಪ್ರಾಣ ಸಹ ಹೋಗಬಹುದು. ನಾವು ಒಬ್ರೇ ಎಲ್ಲಿದ್ದೀವಿ? ನಮ್ ಜೊತೆ ನಮ್ಮ ಆರಾಧ್ಯ ದೇವರಿದ್ದಾರೆ. ಅವ್ರು ನಮ್ಗೆ ಸಹಾಯನೂ ಮಾಡ್ತಾರೆ ಮತ್ತೆ ರಕ್ಷಣೆನೂ ಮಾಡ್ತಾರೆ. ಜೈ ಶ್ರೀರಾಮ. ರಾಜ ಕೇಸರಿ ಆ ದುಷ್ಟ ರಕ್ತಾಸುರನ ಜಾಲದಲ್ಲಿ ಸಿಲುಕಿದ್ದಾರೆ ಸ್ವಾಮಿ. ಅವರಿಗೆ ಆ ಪಾಖಂಡಿ ರಕ್ತಾಸುರನ ಷಡ್ಯಂತ್ರ ತಿಳಿಯುತ್ತಿಲ್ವ ಮಾತೆ? ಸಾಧುವಿನ ವೇಷ ಧರಿಸಿ ಈ ರಾಕ್ಷಸ ಸುಮೇರುವಿನ ನಾಶ ಮಾಡಲು ಬಂದಿದ್ದಾನೆ. ಭಕ್ತಿ ಮತ್ತು ಅಂಧಶ್ರದ್ಧೆಯಲ್ಲಿ ಬಹಳ ಅಂತರವಿದೆ ಭೃಂಗಿ. ಇದಕ್ಕೂ ಮೊದಲೇ ಆ ಪಾಖಂಡಿ ರಾಕ್ಷಸ ಸಾಧುವಿನ ವೇಷದಲ್ಲಿ ಮೋಸಗೊಳಿಸಿರಬಹುದು, ಮುಂದೆ ಮೋಸಗೊಳಿಸಲೂಬಹುದು. ಈ ಪರಿಸ್ಥಿತಿಯಲ್ಲಿ ಭಕ್ತ ತನ್ನ ಬುದ್ಧಿ ಮತ್ತು ವಿವೇಕದಲ್ಲಿ ಜಾಗೃತರಾಗಿರಬೇಕು. ಎಲ್ಲರ ಅಂತರಾತ್ಮದಲ್ಲಿ ನಮ್ಮ ಆವಾಸವಿದೆ. ಇದೇ ಕಾರಣಕ್ಕಾಗಿ ಯಾವಾಗ ಸಂಶಯ ಉದ್ಭವಿಸುತ್ತದೋ ತಮ್ಮ ಅಂತರಾತ್ಮಕ್ಕೆ ಕೇಳಬೇಕು. ಯಾವ ಕಾರ್ಯ ನಿಮ್ಮ ವಿವೇಕಕ್ಕೆ ಸರಿ ಅನ್ನಿಸುವುದಿಲ್ಲವೋ ಆ ಕಾರ್ಯ ಸರಿಯಾಗಿರಲು ಸಾಧ್ಯವಿಲ್ಲ. ಸತ್ಯವಾದ ಮಾತು ಪ್ರಭು, ಸತ್ಯವಾದ ಮಾತು. ಪ್ರಭು, ಒಂದು ಕಡೆ ಆ ದುಷ್ಟ ರಾಕ್ಷಸ ರಾಜ ಕೇಸರಿಯ ಪ್ರಾಣ ತೆಗೆಯಲು ತಯಾರಾಗಿದ್ದಾನೆ. ಇನ್ನೊಂದು ಕಡೆ ಅವರ ಪ್ರಾಣ ಉಳಿಸಲು ಪ್ರಯತ್ನ ಪಡುತ್ತಿರುವವರೇನೂ ಕಡಿಮೆ ಇಲ್ಲ. ನೀವೆಲ್ಲರೂ ಒಂದೂ ಸ್ಥಳವನ್ನ ಬಿಡದೆ ಪ್ರತಿ ದಿಕ್ಕಿನಲ್ಲೂ ನೋಡಿ. ಕಾಡಿನ ಆನೆ ಸಿಕ್ಕರೂ ಸರಿ, ಅದನ್ನು ವಶಪಡಿಸಿಕೊಳ್ಳೋಣ. ನೀವು ಆ ಕಡೆ ಹೋಗಿ, ನೀವಿಬ್ಬರು ಈ ಕಡೆ. ಸಂಜೆ ಸಮೀಪಿಸ್ತಿದೆ. ಇವಾಗ ನೀವೇ ಹೇಳಿ ಪ್ರಭು, ನಾವ್ ಆನೆನ ಎಲ್ಲಿ ಹುಡ್ಕೋದು? ಹೇಗ್ ಸಿಗುತ್ತೆ ಋಷಿ ಮಹಾಶಯರ್ಗೆ ಶ್ರೇಷ್ಠ ವಾಹನ? ಹುಡುಕಿ, ಇನ್ನೂ ಹುಡುಕಿ. ಕೇವಲ ವನದಲ್ಲ, ಆಕಾಶ, ಪಾತಾಳ, ಸಾಗರ ಎಲ್ಲ ಜಾಗದಲ್ಲೂ ಹುಡುಕಿ. ಈ ವಾನರರಿಗೆಲ್ಲ ಸರಿಯಾಗಿ ಆಗಬೇಕು. ಸತ್ಯ ಹೇಳಿದಿರಿ ಸೇನಾಪತಿ. ನೀವು ತಮ್ಮನ್ನು ಅತೀ ಚತುರರೆಂದುಕೊಂಡಿದ್ದಾರೆ ಈ ವಾನರರು. ಅವರ ದುಸ್ಥಿತಿ ನೋಡಿ. ಅವರಿಗೆ ಏನೂ ಗೊತ್ತಿಲ್ಲ. ರಕ್ತಾಸುರ ತನ್ನ ಮಾಯಾವಿ ಶಕ್ತಿಯಿಂದ ಕೇವಲ ಆನೆಗಳನ್ನಲ್ಲ, ಸುಮೇರು ರಾಜ್ಯದ ಎಲ್ಲಾ ಪ್ರಾಣಿಗಳನ್ನ ಮಾಯ ಮಾಡಿಬಿಟ್ಟಿದ್ದೀವಿ ನಾವು. ಕೇಳಿಸ್ತಾ ಪ್ರಭು? ನಮಗ್ ಕೇಳಿಸಿದ್ದು ಯಾರಿಗ್ ಗೊತ್ತು? ಆ ಗಿಡದ ಹಿಂದೆ ಯಾವ್ದಾರ ಆನೆ ಔತ್ಕೊಂಡಿರ್ಬೋದು. ಇದ್ಯಾವ್ದೋ ಪಕ್ಷಿ ಇತ್ತು. ಸೂರ್ಯ ಮುಳುಗ್ತಾ ಇದ್ದಾನೆ. ಇದುವರೆಗೂ ಒಂದಾನೇನು ಕಾಣಿಸಿಲ್ಲ. ಏನಾದ್ರೂ ನಮ್ಮ ಪಿತಾಶ್ರೀ ಕೊಟ್ಟಿರೋ ವಚನ ಮುರಿದೋದ್ರೆ ಅನರ್ಥವಾಗ್ಬಿಡುತ್ತೆ ಪ್ರಭು. ಮುಳುಗಿತು, ಮುಳುಗೇ ಹೋಯಿತು. ಅಲ್ಲಿ ನೋಡಿ, ಸುಮೇರು ರಾಜ್ಯದ ಭಾಗ್ಯ ಯಾವ ರೀತಿ ಮೆಲ್ಲ ಮೆಲ್ಲಗೆ ಮುಳುಗುತ್ತಿದೆ. ಆ ಕ್ಷಣ ಬಹಳ ದೂರವಿಲ್ಲ ಸ್ವಾಮಿ. ರಾಜ ಕೇಸರಿಯ ಮಸ್ತಕವು
ನಿಮ್ಮ ಪಾದದಡಿ ಬಿದ್ದಿರುತ್ತೆ. ಕೇಸರಿಯ ಸಾವಿನ ಶೋಕ ಸುಮೇರುವಿನ ಜನ ತಡೆದುಕೊಳ್ಳೋದಿಲ್ಲ. ಅವರ ಅಂತ್ಯ ಸುಮೇರುವಿನ ಮನೋಬಲವನ್ನು ಮುರಿದು ಬಿಡುತ್ತೆ. ಆಗ ನಾವು ನಮ್ಮ ವಾಸ್ತವ ರೂಪಕ್ಕೆ ಬಂದು ಇಲ್ಲಿ ಆಹಾಕಾರ ಎಬ್ಬಿಸೋಣ. ಆಗ 1000 ಏನು 100,000 ಬೆರಳುಗಳನ್ನು ಕತ್ತರಿಸಿ ನಮ್ಮ ಸ್ವಾಮಿಗೆ ಉಡುಗೊರೆಯಾಗಿ ನೀಡುತ್ತಾನೆ ಈ ಕಪಟಾಸುರ. ಏನಾಯ್ತು ಸ್ವಾಮಿ? ಭಾವನೆಯಲ್ಲಿ ಬೆರೆತು ನಾವು ತಪ್ಪು ಮಾತಾಡಿಲ್ಲ ತಾನೆ? ನೀನು ಕುರುಪಿ, ಕಪಟಿ ಮತ್ತು ದುಷ್ಟ. ಆದರೆ ನೀನಾಡಿದ ಮಾತು ಸರಿಯಾಗಿದೆ. ನಾಳೆ ಈ ಮಹಾಬಲಿ ರಕ್ತಾಸುರ 1000 ಬೆರಳುಗಳ ಮಾಲೆಗಳನ್ನು ಧರಿಸಿ ವಾನರ ರಾಜ್ಯದ ಮೇಲೆ ಅಸುರರ ವಿಜಯದ ಧ್ವಜ ಹಾರಿಸುತ್ತೇನೆ. ಸ್ವಾಮಿ, ಸಮಯ ಕಳೆದಿದೆ. ಅಲ್ಲಿ ನೋಡಿ. ನಿನ್ನ ಸಮಯ ಮುಗಿಯಿತು, ನಮ್ಮ ಸಮಯ ಆರಂಭ. ರಾಜ ಕೇಸರಿ. ವಿಚಲಿತಲಾಗಬೇಡ ದೇವಿ. ನಾನು ವಚನಬದ್ಧನಾಗಿರೋಕೆ ನನ್ನ ಸ್ವಇಚ್ಛೆಯಿಂದ ನನ್ನ ಪ್ರಾಣನ ತ್ಯಾಗ ಮಾಡ್ತೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಿ? ಸೂರ್ಯಾಸ್ತ ಆಗೋದಕ್ಕೆ ಇನ್ನೂ ಸಮಯ ಇದೆ. ರಾಜ್ಕುಮಾರ ಸುಗ್ರೀವ ಹೋಗಿದಾರಲ್ಲ, ನಮಗವ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಅವ್ರು ಏನಾದ್ರೂ ಒಂದು ಉಪಾಯ ಮಾಡೇ ಮಾಡ್ತಾರೆ. ನೀವು ಚಿಂತೆ ಮಾಡಬೇಡಿ. ರಾಜ್ಕುಮಾರ ಸುಗ್ರೀವ ಅರಮನೆಗೆ ಆಗಮಿಸುತ್ತಿದ್ದಾರೆ. ಒಳ್ಳೇದು. ಸ್ವಾಮಿ, ಮಹಾದೇವ, ಅವರು ಶುಭ ಸುದ್ದಿಯನ್ನೇ ತಂದಿರಲಿ. ಕ್ಷಮಿಸಿ, ನಾವು ಎಲ್ಲ ಕಡೆ ಹುಡುಕಿದೆವು, ಆದರೆ ಒಂದು ಆನೆಯೂ ಸಿಗಲಿಲ್ಲ. ಹೇ ಈಶ್ವರ. ಪರವಾಗಿಲ್ಲ ಸಹೋದರ ಸುಗ್ರೀವ, ನಾವು ಹೋಗೋ ಸಮಯ ಬಂದಿದೆ.